ಇಂಥ ಕಚಡ ನನ್ನ ಮಕ್ಕಳು ಇವಾಗಿದ್ದಾರೆ ಅಂತ ಅನ್ಸುತ್ತೆ ಈ ವಿಡಿಯೋನ ನೋಡಿದ್ರೆ ನಿಮಗೆ. ಸೊ ಅವ್ರ ತೋಟಗಳಿಗೆ ನಮ್ಮ ಹಸುಗಳು ಹೋದ್ವು ಅಂದ್ಬಿಟ್ಟು ಸೊ ಅವರು ಓಡಿಸ್ಲಿಲ್ಲ ಅಥವಾ ಅದನ್ನು ಹೊಡಿಲಿಲ್ಲ. ಸೊ ಅವ್ರು ಏನು ಮಾಡಿದ್ದಾರೆ ಇಲ್ಲಿ ನೋಡಿ, ಅವ್ರು ಮಾಡಿರೋದು ಮಚ್ಚು ಕೊಡ್ಲಿಗಳಲ್ಲಿ ನಮ್ಮ ಹಸುಗಳನ್ನು ಕತ್ತರಿಸ್ಬಿಟ್ಟಿದ್ದಾರೆ. ಇಲ್ಲಿ ಕಾಲುಗಳು ನೋಡಿ ಪಾಪ, ಹಿಂದ್ಗಡೆ ಮೂಳೆನೇ ಇಲ್ಲ ಇದಕ್ಕೆ, ಆ ಥರ ಕತ್ತರಿಸವ್ರೆ. ಹಾಂ ಹಾಂ ಇಂಥವ್ರಂದು ಗೊತ್ತಿಲ್ಲ. ಅಲ್ಲ ಅಣ್ಣ ಸರಿ, ಹಾಂ ನುಕ್ಕೊಂಡು ಯಾವುದಾದ್ರು ಇಲ್ಲ ಅವ್ರ ತೋಟಗಳಿಗೆ ನುಕ್ಕೊಂಡ್ರೆ ಒಂದು ಎರಡೇಟು ಹೊಡೆದ್ಬಿಟ್ಟು ಹೋಗಿ ಹೇಳ್ಬೇಕು ನೋಡಿ. ಈ ಥರ ಕಾಲುಗಳು ಬೇಕಾದ್ರೆ ಇವ್ರ ದನಗಳನ್ನ ಕಟ್ಕೊಂಡು ಇಷ್ಟು ನಮ್ಮ ಬೆಳೆ ಇಷ್ಟು ಮೇಯ್ಕೊಂಡಿದ್ದೆ ಕಟ್ಟಿ ಅಂದರೆ ಕಟ್ತಾರೆ ನೋಡಿ. ಈ ಥರ ದನಗಳನ್ನ ಹಸುಗಳನ್ನ ನಾವು ದೇವ್ರು ಅಂತ ಪೂಜೆ ಮಾಡೋರು ನಾವು. ಅಂಥದನ್ನ ನೋಡಿ ಈ ಥರ ಮಚ್ಚು ಕೊಡ್ಲಿಗಳಲ್ಲಿ ನೋಡಿ ಈ ಥರ ತರದಿದಾರಲ್ಲ. ಸೊ ಏನು ಹೇಳ್ಬೇಕು ಇವ್ರಿಗೆ ಅಂದರೆ ಇದೊಂದು ಅಂತಲ್ಲ ನೋಡಿ, ಇಲ್ಲೊಂದು ಬಿದ್ದಿದೆ, ಅಲ್ಲೊಂದು ಬಿದ್ದಿದೆ, ಅಲ್ಲೊಂದು ಬಿದ್ದಿದೆ, ಹೊಲಗಳಲ್ಲೆಲ್ಲ ಸುತ್ತಮುತ್ತ ಎಲ್ಲಿ ಕಾಣಿಸುತ್ತೆ ಎಲ್ಲ ತಾವು ಹಸುಗಳು 10-20 ಹಸುಗಳು ಬಿದ್ದಿದ್ದಾವೆ. ಏನು ಮನ್ಸರು ಇವರು ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಅವರು ತೋಟಗಳಿಗೆ ಹೋದರೆ ಅಥವಾ ಹಿಡಿದು ಕಟ್ಟಾಕೊಳ್ಳಿ ಅನ್ಬೇಕು, ಅಥವಾ ಏನಾದರೂ ಕಲ್ಲಲ್ಲಿ ಅಥವಾ ದೊಣ್ಣೆಲಿ ಒಂದು ಎರಡೇಟು ಹೊಡೆದಿದ್ರು ಪರವಾಗಿಲ್ಲ. ಈ ಥರ ಹುಳ ಎತ್ತುಗಳು ಇಲ್ಲಿ ನೋಡಿ, ಉಳ್ತಾ ಇದ್ದಂತಹ ಎತ್ತುಗಳು ಇವು ಪಾಪ ಎದ್ರಕ್ಕೂ ಆಗದೆ ಈ ಥರ ಬಿದ್ದಿದ್ದಾವಲ್ಲ. ಸೊ ಏನು ಹೇಳ್ಬೇಕು ಇದಕ್ಕೆ? ಯಾರೋ ಹಿಂದಿ ಹುಡುಗ ಅಂತ, ಬಿಹಾರಿ ಅವನು ಅಥವಾ ಹಿಂದಿ ಹುಡುಗ ಅಂತ ಹೇಳಿದ್ರು. ಸೊ ಆ ಹಿಂದಿ ಹುಡುಗನ ಹತ್ರ ಇವರು ಹೇಳಿ ಮಾಡ್ತಿದ್ದಾರೆ ಅಂತ ಕೇಳಿ ಬಂದಿದೆ. ಒಬ್ಬ ಬಿಹಾರಿ ಹುಡುಗ ನಮ್ಮ ಕೆಲಸಕ್ಕೆ ಸೇರಿಸ್ಕೊಂಡಿದ್ವು, ಆ ಹುಡುಗ ಹೋಗಿ ಹೊಡೆದ್ಬಿಟ್ಟಿದ್ದಾನೆ, ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಆ ಒಬ್ಬ ಹುಡುಗ ಎಷ್ಟು ಹಸುಗಳಿಗೆ ಹೊಡೆಯೋಕ್ಕೆ ಸಾಧ್ಯ? ಒಂದು ಹಸಿಗೆ ಅಥವಾ 2 ಹಸಿಗೆ ಹೊಡೆಯೋಕ್ಕೆ ಸಾಧ್ಯ. ಆದರೆ ಇಲ್ಲಾಗಿರೋದು 1 ಹಸು ಅಲ್ಲ 2 ಹಸು ಅಲ್ಲ, ಬರೋಬ್ಬರಿ 15-20 ಹಸುಗಳಿಗೆ ನೋಡಿ ಈ ಥರ ಹೊಡೆದಿದ್ದಾನೆ. ಒಬ್ಬ ಈ ಥರ 15-20 ಹಸುಗಳಿಗೆ ಒಂದೇ ಸಲಿಗೆ ಹೊಡೆಯೋಕ್ಕಾಗುತ್ತಾ? ಸೊ ಎಲ್ಲರೂ ಸೇರಿ ಕಾಲುಗಳನ್ನು ಕೈಗಳನ್ನು ಕತ್ತರಿಸೋರಲ್ಲ. ಸೊ ಇದಕ್ಕೇನು ಉತ್ತರ? ಯಾರು ಉತ್ತರ ಕೊಡ್ತಾರೆ? ಅವರೇನೋ ಕೊಟ್ಬಿಡ್ತಾರೆ, 10,000-20,000 ಅವ್ರು ದುಡ್ಡಿರೋರು ಕೊಟ್ಬಿಡ್ತಾರೆ ನೋಡಿ. ಈ ಥರ ಪಾಪ ನೋವು ನಳಾಡ್ಕೊಂಡು ಬಿದ್ದಿರೋ ಈ ಹಸುಗಳು ಏನು ಮಾಡಬೇಕು? ಇವತ್ತು ಹಸುಗಳನ್ನು ತರದಿರೋರು ನಾಳೆಗೆ ಮನ್ಸರನ್ನ ಕತ್ತರಿಸಲ್ಲ ಅನ್ನೋದು ಏನು ಗ್ಯಾರಂಟಿ? ಇವರು ಈ ಥರ ಜನಗಳನ್ನು ನಾನು ಎಲ್ಲೂ ನೋಡಿಲ್ಲ. ಇವತ್ತು ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿದೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪಿಸೋ ತನಕ ಶೇರ್ ಮಾಡಿರಿ. ಇಲ್ಲಿ ನೋಡಿ, ಇದು ಒಂದು ಹಸ ಅಂತಲ್ಲ. ಸೊ ಅಲ್ಲಿ ನೋಡಿ, ಮುಂದೆ ತೋರಿಸ್ತೀನಿ ಬನ್ನಿ ಮುಂದೆ ಯಾವ ಥರ ಇದ್ದಾವಂತ. ತಾಕತ್ತಿಗಿದ್ದಂಥ ಹಸುಗಳೆಲ್ಲ ಒಟ್ಟೋಗಿದ್ದಾವೆ ಅವ್ರವ್ರ ಮನೆಗಳಿಗೆ, ಆದರೂ ಅಲ್ಲೋಗಿ ಬಿದ್ದೋಗಿದ್ದಾವೆ ಅವ್ರ ಮನೆಗಳಲ್ಲಿ. ಸೊ ತಮ್ಮಯ್ಯ ಎದುರಕ್ಕೆ ಆಗದಿದ್ದಂಥ ಹಸುಗಳು ನೋಡಿ ನೋಡಿ, ಇಲ್ಲೊಂದು ಅಲ್ಲೊಂದು ಎಲ್ಲ ಕಡೆ ಬಿದ್ದಿದ್ದಾವೆ. ಸೊ ತೋರಿಸ್ತೀನಿ ಬನ್ನಿ. ಇವಾಗ ಹೊಲಿಗೆ ಹಾಕಿದ್ದಾರೆ ಅಂತ ನೋಡ್ರಿ. ನೋಡಿ ಇದಕ್ಕೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ನೋಡ್ರಿ, ಹೊಟ್ಟೆ ಫುಲ್ಲು ಬಗ್ದೋಗಿತ್ತು, ಈಗ ಹೊಲಿಗೆ ಹಾಕಿದ್ದಾರೆ ಡಾಕ್ಟ್ರು. ಇಲ್ಲಿ ನೋಡಿ ಕಾಲುಗಳು ನೋಡಿ ಯಾವ ಥರ ತರದವ್ರೆ. ಸೊ ಅಲ್ಲಿ ನೋಡಿ ಪಾಪ ಕಾಲುಗಳು ನೋಡಿ ಯಾವ ಥರ ತರದವ್ರೆ. 2 ಕರುಗೆ ಸಣ್ಣ ಕರುಗಳಿಗೆ ಸಣ್ಣ ಕರುಗಳಿಗೆ ಇದಿಲ್ಲ ಅಲ್ವಾ? ಬಾಲು ಕೊಡ್ದಿರತ್ತಾ? ಬಾಲ ಅದು ಓ ಪಾಪ ಛೇ ಇಲ್ಲಿ ನೋಡಿ ಕಾಲು ನೋಡಿ ಪಾಪ ಛೇ. ಎಲ್ಲ ಹಸುಗಳಿಗೂ ನೋಡಿ ಈ ಥರನೇ ಕರೆಕ್ಟಾಗಿ ತೊಡೆಗೆ ಕತ್ತರಿಸ್ಬಿಟ್ಟವ್ರೆ ನೋಡ್ರಿ, ಕರೆಕ್ಟಾಗಿ ಮಂಡಿಗಳಿಗೆ ಕತ್ತರಿಸ್ಬಿಟ್ಟವ್ರಲ್ಲ. ನೋಡಿ ಈಗ ಹೊಲಿಗೆ ಹಾಕಿದ್ದಾರೆ ಪಾಪ. ಫುಲ್ ಏಟೆ ಆಗಿರೋದು. ಇಲ್ಲಿ ನೋಡಿ ಹಾಂ ಎದುರ್ತದೆ ಬಿಡಿ, ಬಾ ಅಲ್ಲಿ ನೋಡ್ರಿ. ಎಲ್ಲ ಕರುಗಳಿಗೂ ನೋಡಿ ಇದೇ ಥರ, ಎಲ್ಲ ಹಸುಗಳಿಗೂ ನೋಡಿ ಇಲ್ಲಿ ಯಾವ ಥರ ತರದವ್ರಂತ ನೋಡಿ. ಈ ಹಸ ಆ ಹಸ ನೋಡಿ, ಅಲ್ಲಿ ನಿಂತಿರೋ ಆ ಹಸ ಕೆಳಗಡೆ ಅಲ್ಲೊಂದು 5-6 ಕಾಲ್ನಡೆ. ಸೊ ಅಲ್ಲಿ ನೋಡಿ ಪಾಪ, ಅಂದರೆ ಇದನ್ನು ನೋಡೋಕೆ ಆಗ್ತಾ ಇರಲಿಲ್ಲ ನೀವು ನೋಡಿ. ವೆಟರ್ನರಿ ಡಾಕ್ಟರ್ ಬಂದು ಈಗ ಹೊಲಿಗೆ ಹಾಕಿದ್ದಾರೆ. ಸೊ ಅದಕ್ಕೆ ನೋಡಿ ಅಷ್ಟು ಕಾಣಿಸ್ತಾ ಇದೆ, ಎಲ್ಲ ಫುಲ್ ಎಲ್ಲ ಸಿಗ್ದೋಗಿತ್ತು ಪಾಪ. ಏರ್ ಹುಡ್ಗ ಅಂತಾರ ಆ ಹುಡ್ಗ ಇಷ್ಟ ಅವನೇ ಅಷ್ಟೇ, ಅವ ಒಬ್ಬನೇ ಇಷ್ಟ ದನಿಗೆಲ್ಲ ಹೊಡೆತಾರೆ. ಹಂಗಂದ್ರೆ ಇವತ್ತಿಗೆ ಇದು ದನಗೊಳಗ್ ಮಾಡ್ತಾರೆ ಅದೇ, ಇನ್ನೂ ಒಂದು ದನ ಕಾಣ್ತಾ ಇಲ್ಲ. ಇವತ್ ದನಗೊಳಗ್ ಮಾಡ್ತಾರ, ನಾಳೆ ಕಾಲೆ ನಮ್ಮನೆ ಯಾವ್ದಾರು ಒಂದು ಕೊಚ್ಚ ಮಾಡ್ಬಿಟ್ರೆ ಏನ್ ಮಾಡ್ತಾರ? ಅದೆಲ್ಲ ನಮ್ ಕೇಳ್ಬೇಕ್ತಾನೆ. ಕೇಳ್ಬೇಕು ಬನ್ನಿ. ಯಾವುದು ನಿಮ್ದಕ್ಕ ಇವೆಲ್ಲ? ಹಾಂ. ನೆನ್ನೆ ಎಷ್ಟೊತ್ತಲ್ಲಿ ಆಗಿದ್ದು? ನೆನ್ನೆ 2 ಗಂಟೆ ಅಷ್ಟೊತ್ತಲ್ಲಿ ಆದದ್ದು.
ಆಮೇಲೆ ನಮಗೆ ಗೊತ್ತಾದದ್ದು 4 ಗಂಟೆ ಅಷ್ಟೊತ್ತು. 4 ಗಂಟೆ ಅಷ್ಟೊತ್ತಲ್ಲಿ ಎಷ್ಟು ನಿಮ್ಮವೇ ಸುಮಾರು ಎಷ್ಟು ಕಾಲ್ನಡೆ? ಸುಮಾರು ಈಗ ನೋವಾಗಿರೋದಂದ್ರೆ 10 ಕಾಲ್ನಡೆ. ಹಾಂ ಇಲ್ಲಿ 4 ಕಾಲ್ನಡೆ ಹಂಗೆ ಇದೆ. ಹಾಂ ಇನ್ನು ಮುಂದೆ ಕಾಣ್ತಾ ಇಲ್ಲ. ಈಗ ನಮ್ಮ ತಮ್ಮ ಹೋಗಿದ್ದಾರೆ, ಈಗ ನಾವು ಹೋಗಿ ಈಗ ಒಂದು ರೌಂಡ್ ಹೋಗಿದ್ ಬಂದು ಹಾಂ ಇನ್ನೂ ಸಿಗ್ತಾ ಇಲ್ಲ. ರಾತ್ರಿಯಿಂದ ಹುಡುಕ್ತೇವೆ, ಎಲ್ಲೂ ಒಂದಸು ನೋಡಲ್ಲ ಒಂದು ಬಿದ್ದಿದೆ ಅಲ್ಲಿ. ಅಲ್ಲೊಂದು ಒಂದೂವರೆ ಅಲ್ಲಿ ಬೆಳಿದು ಹಾಂ ಅದು ನಮ್ದೆ. ಅದು ನಿಮ್ದೇನಾ? ಪಾಪ ಅದು ಎದ್ರೆ ಕಾಲು ಎಲ್ಲ ನರಿಗೆ ಹೊಡೆದ್ಬಿಟ್ಟಾರೆ. ನೋಡ್ದು ಹಾಂ ಈ ಕರಿ ಇದೆ ಸಕಣಪ್ಪನ ಇದು ಕರ್ರ ಹಾಕದೆ. ಹಾಂ 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 ಪಾಲಿನ ಹೊಡೆದಿರೋದಾ? ಇದು ಕರ್ರ ಹಾಕದೆ. ಈಗ ಹೊಲಿಗೆ ಹಾಕೋರು ಅನ್ಸುತ್ತೆ. ಒಂದು ಹಾಕಿದ್ರೆ ಇದಕ್ಕೆ ಆಗ್ನೇ ತಂದ್ಬಿಟ್ರು. ಹೌದಾ? ಆಗ್ನೇ ಇದನ್ನ ಇಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿಂದ ಇಲ್ಲಿ ತನಕ ಹೊಲಿಗೆ ಹಾಕಿದ್ದಾರೆ ನೋಡ್ರಿ. ಬಿಡಿ ಅಲ್ಲೇ ಇರಲಿ ಬಿಡಿ. ಇನ್ನೊಂದು ಕಡಲೆ ಸಿಕ್ಲಿಲ್ಲ, ಇನ್ನೊಂದು ಕಾಲ ಕರಿನ ಸಸ ಹ್ಞೂ ಅದು ಬಂದು ಏಟಿಲ್ಲ ಅಂದ್ರೆ ಬಂದ್ಬಿಡ್ಬೇಕು ಮನೆಗೆ. ಅದು ಇಲ್ಲಿ ಏಟಾಗಿ ಬಿದ್ದೋಗಿದೆ, ಹುಡುಕ್ಬೇಕು. ಇದೆಲ್ಲ ಯಾರು ಮಾಡಿದ್ದಂತ ನಿಮ್ಗೆ ಗೊತ್ತಾ? ಗೊತ್ತು ಸರ್, ಹಾಂ ಟಿಬೆಟನ್ಸೇ ಮಾಡಿರೋದು. ಟಿಬೆಟಿಯನ್ಸು. ಮಾಡಿರೋದು. ಅಂದರೆ ಅವ್ರ ತೋಟದಲ್ಲಿ ಮಾಡಿರೋಂಥ ಯಾರೋ ಹುಡುಗ, ಹಿಂದಿ ಹುಡುಗ ಅಂತ ಹೇಳ್ತಾ ಇದ್ದೀರಲ್ಲ? ಒಬ್ಬ ಮಾಡಕ್ ಆ ಹುಡುಗ ನೋಡಿದ್ರೆ ಚಿಕ್ಕ ಹುಡುಗ, ಒಬ್ಬ ಇಷ್ಟು ಮಂದಿ ಒಬ್ಬ ಮಾಡೋಕೆ ಸಾಧ್ಯನೇ ಇಲ್ಲ. ಇಷ್ಟು 25 ಕನ್ನಡ ಗೇಟ್ ಮಾಡಿದ್ದಾರೆ, ಬೇರೆಯವ್ರದಲ್ಲೂ ಮಾಡಿದ್ದಾರೆ. 4 ಪಾರ್ಟಿದು ಒಟ್ಟು ಇಲ್ಲಿ ಮಾಡಿರೋದು, 4 ಪಾರ್ಟಿದು ಅಂತಂದ್ರೆ 20-25 ಕನ್ನಡ ಗೇಟ್ ಆಗ್ಬಿಟ್ಟದ. ಒಬ್ಬ ಮಾಡಕ್ ಸಾಧ್ಯ ಇಲ್ಲ, 25 ಕನ್ನಡಿಗೆ ಒಬ್ಬ ಮಾಡ್ಬಿಡ್ಕತ್ತ ಸರ್. ಅದೇ. ಹಾಗಾದ್ರೆ ನೀವು ಕೇಸ್ ಕೊಟ್ಟಿದ್ದೀರಾ? ನೀವು ಕೊಟ್ಟಿದ್ದೀರಾ? ಹಾಂ ಹಾಂ ಹಾಂ. ಇದಕ್ಕೇನಾದರೂ ಪರಿಹಾರ ಅಥವಾ ಏನಾದರೂ ಕೊಡ್ತೀನಿ ಅಂತ ಹೇಳಿದ್ರೆ ಅವರು? ಸರ್ ನಾವು ಯಾವುದು ಕಟ್ಕೊಂಡಿಲ್ಲ. ಯಾರಕ್ಕೆ ಕಟ್ಕೊಂಡಿಲ್ಲ? ಅದ್ರ ಕೇಸ್ ಕೊಟ್ಟಿದ್ದೀರಾ? ಕೇಸ್ ಕೊಟ್ಟಿದ್ವಿ. ಅಂದರೆ ಪೊಲೀಸ್ನವ್ರು ಬಂದಿದ್ದೀರಾ? ಪೊಲೀಸ್ನವರು ಕೇಸ್ ತಗೊಂಡು ಇವಾಗ ಬಂದಿದ್ದಾರಂತೆ. ಹಾಂ ಸರ್ ಇವತ್ತು ನಾನು ಹೇಳಿದ್ರೆ ಏನಂದ್ರೆ, ಇವತ್ತು ಹಸ್ಕೊಳಗ ತರ್ದಾರೆ, ನಾಳೆ ದಿನ ಬಂದು ಮನುಷ್ಯರು ತರ್ತಾರೆ, ಯಾವ ಗ್ಯಾರಂಟಿ? ಅದೇ ಏನು ಹೇಳೋಕ್ಕಾಗಲ್ಲ ಅವ್ರನ್ನ. ನಾಳೆ ದಿನ ಬಂದು ನಮ್ಮ ಮನುಷ್ಯರನ್ನೇ ಬಂದು ಕೊಚ್ಚಾಕಲ್ಲ ಅಂತ ಏನು ಗ್ಯಾರಂಟಿ? ಹೊಸ ತರಿದ್ ಬೇರೆ, ಮನುಷ್ಯರನ್ನ ತರಿದ್ ಬೇರೆ ಅಂದ್ರಿಯಾ? ಗುಡಿ ಯಜಮಾನ್ರೆ, ಅದನ್ನ ನಾವು ಬಿಟ್ರು ಎಲ್ಲ ಅಧಿಕಾರಿಗಳು ಯಾರೇ ಬಿಟ್ರು, ಮೇಲೊಬ್ಬವನೇ. ಸೊ ದೇವ್ರು ನೋಡ್ಕೊತಾನೆ ಅದನ್ನ. ನಾವು ಬಿಟ್ಬಿಡ್ಬೋದು. ಬಂದು ನಾಳೆ ದಿನ ಬಂದು ನಮ್ಮ ಮನುಷ್ಯರಿಗೆ ತೊಂದರೆ ಆದ್ರೆ, ಅದೇ ಇವತ್ತು ಹಸ್ಕೊಳಕ್ ಮಾಡ್ಯಾರ, ನಾಳೆ ದಿನ ನಾವು ಒಬ್ಬೊಬ್ಬರು ತಿರ್ಗಾಡ್ತೀವಿ, ಮನುಷ್ಯರು ಮಾಡ್ನಾರ ಅಂತ ಯಾವ ಗ್ಯಾರಂಟಿಯ? ಸೊ ಅದಕ್ಕೋಸ್ಕರನೇ ಇದನ್ನ ಎಲ್ರಿಗೂ ಒಂದು 4 ಜನಕ್ಕೆ ತಿಳಿಸ್ಬೇಕು ಅಂದ್ಬಿಟ್ಟಿದ್ದೆವು ಮಾಡ್ತಾ ಇರೋದು. ಸೊ ಸ್ನೇಹಿತರೆ, ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ಅದೇನೋ ಮೇವು ಮೇಯ್ಕತ್ತು ಅನ್ನೋ ಹಸುಗಳಿಗೆ ನೋಡಿ ಈ ಥರ ಕಾಲು ಕೈ ಕತ್ತರಿಸಿರೋ ಈ ಜನಗಳು ನಾಳೆ ಮನುಷ್ಯರಿಗೆ ನೋಡಿ ಈ ಥರ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿಯಾ? ಈಗೇನೋ ಸಮ್ ಇದ್ದದ್ದು ಹೇಳ್ದ. ಹಾಂ ಬೇಲಿಯಲ್ಲೇ ಕಾಗೆ ಬೇರೆ ಅಂತಂದ್ರೆ ಆನೆ ನುಗ್ಗಿಬಿಟ್ಟಿತ್ತು. ಆನೆ ನುಗ್ಗಿದ್ರೆ ಅಲ್ಲೇ ಯಾವ್ದಾರ ನುಗ್ಗಿಬಿಟ್ಟಿರುವಾಗ ತೆರೆದ್ಬಿಟ್ಟಿರೋದು. ಮುಚ್ಚೇನು ಇದು ನೋಡಿ, ಇಲ್ಲಿ ನೋಡಿ, ಅವ್ರು ಬರ್ರಿ ಸೋಲಾರ್ ನೋಡಿ, ಇಲ್ಲೆಲ್ಲ ರಕ್ತ ನೋಡಿ ಯಾವ ಥರ ಸುರಿದಿದೆ ನೋಡ. ಆಡ್ಬಿಟ್ಟು ಹುಟ್ಟು ಒಂದೇ ಸುರು ಹೊಡ್ ಬರ್ತೀನಿ, ಪಾಪ ಎತ್ತು ನೋಡೋಕ್ಕಾಗದ ಈ ಸಮಯ ನೋಡೋದು. ಅಲ್ಲೊಂದು ಹೊರ್ದಿತ್ತು ಅನ್ನೋದು ಸ್ವಾಮಿ ನಿನ್ನ ಪಾದ. ಅದೇ ಆಗಿ ನೋಡಿ ಹುಟ್ಟು ನಾವು 30 ಕನ್ನಡ ಬಿಟ್ಟಿನಿ, ನಮ್ಮದೆಲ್ಲ ಆ ಕಡೆ ಹೋಯ್ತದ. ಏನು ಇವ್ರು ಮನ್ಸರೋ ಇಲ್ಲ ರಾಕ್ಷಸರ ತಾತ ಇವರು? ಕನ್ನಡ ಆಡ ಹೋಯ್ತದೆ, ನಾನು ಅದನ್ನು ನೋಡಿದ್ದೆ. ಮನ್ಸರು ಮಾಡೋ ಕೆಲಸನ ಇದು? ಮನ್ಸರೇ ಸಮಯ ತಂತೇದ ಸಮಯ. ನಾವು ಇಂಥವ್ರೆಂದು ಗೊತ್ತಿಲ್ಲ ಸಮಯ. ಈ ಹೊಲದಿಂದ ಈ ಹೊಲಕ್ಕೆ ಪೂರ ಬರೋದು ನಮ್ಮ ಅಕ್ಕಿ ಮದುವೆ ಸ್ವಾಮಿ ಅವ್ರ ದನ. ಅವ್ರ ಕೂಟ ಎಲ್ಲ ಉಣಿಯೋದು, ಅವು ಓಣಿದ್ರೆ ರಥ ನೋಡಿದ್ರಲ್ಲ, ಅಲ್ಲೊಂದು ಮನೆ ದಂಡೆ. ಸೊ ನನಗಂತೂ ಇದನ್ನು ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿದೆ. ಸೊ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದಕ್ಕೆ ಕ್ರಮ ಜರುಗಿಸ್ಬೇಕು ಅಂತ ಕೇಳ್ಕೊಳ್ತಾ, ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.